ನಮಸ್ಕಾರ, ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಎದುರಾಗಿದೆ. ಯಾವುದು ಆಗಬಾರದೆಂದು ದೇವರು ಪ್ರಾರ್ಥಿಸುತ್ತಿದ್ರೋ ಅದೇ ಸಂಭವಿಸಿದೆ. ಗಾಯಾಳು ಭಾರತದ ಸ್ಟಾರ್ ವೇಗಿ ಬುಮ್ರಾ ಪ್ರತಿಷ್ಠಿತ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವಂತಹ ಬುಮ್ರಾ 150ಕ್ಕೂ ಹೆಚ್ಚು ಓವರ್ಗಳನ್ನು ಬೌಲಿಂಗ್ ಅನ್ನು ಮಾಡಿದರು. ಪರಿಣಾಮವಾಗಿ ಕೊನೆಯ ಟೆಸ್ಟ್ನಲ್ಲಿ ಬೌಲಿಂಗ್ ಮಾಡುವಾಗ ಅವರು ಬೆನ್ನಿನ ಗಾಯಕ್ಕೆ ಒಳಗಾದರು. ನಂತರ ಅವರು ಮೈದಾನದಿಂದ ಹೊರಬಿದ್ದರು. ಅಂದಿನಿಂದ ಮೈದಾನದಿಂದ ದೂರವಿದ್ದ ಬುಮ್ರಾ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪುನಶ್ಚೇತನ ಶಿಬಿರದಲ್ಲಿದ್ದರು. ಅಲ್ಲಿ ಅವರನ್ನು BCCIನ ವೈದ್ಯಕೀಯ ತಂಡವು ಮೇಲ್ವಿಚಾರಣೆ ಮಾಡಿತ್ತು. ಆದರೆ ಗಾಯದ ತೀವ್ರತೆ ಕಡಿಮೆ ಆಗದ ಕಾರಣ ಬುಮ್ರಾ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಅಂತ BCCI ಘೋಷಿಸಿದೆ. ಬೆನ್ನು ನೋವಿನಿಂದ ಬರುತ್ತಿರುವ ಬುಮ್ರಾ ತಂಡವನ್ನ ICCಗೆ ಸಲ್ಲಿಸಲು ನಿಗದಿಪಡಿಸಿದ ಗಡುವಿನೊಳಗೆ ಫಿಟ್ನೆಸ್ ಸಾಧಿಸಲು ವಿಫಲರಾಗಿದ್ದಾರೆ. ಇದರೊಂದಿಗೆ BCCI ಬುಮ್ರಾ ಅವರನ್ನ ಪ್ರಾಥಮಿಕ ತಂಡದಿಂದ ಹೊರಗಿಟ್ಟು ಅಂತಿಮ ತಂಡವನ್ನ ICCಗೆ ಸಲ್ಲಿಸಿದೆ. ಬುಮ್ರಾ ಬದಲಿಗೆ ನಿರೀಕ್ಷಿಸಿದಂತೆ ಏಕದಿನ ತಂಡದಲ್ಲಿರುವಂತಹ ವೇಗಿ ಹರ್ಷಿತ್ ರಾಣಾ ಅವರಿಗೆ ಅವಕಾಶ ನೀಡಿದೆ. ಮೊಹಮ್ಮದ್ ಶಮಿ ಹಾಗೂ ಹರ್ಷಿತ್ ರಾಣಾ ಬುಮ್ರಾ ಬದಲಿ ಆಟಗಾರನ ರೇಸ್ನಲ್ಲಿದ್ದರು. ಇದೀಗ ಬುಮ್ರಾ ಬದಲಿಗೆ ರಾಣಾ ಆಯ್ಕೆಯನ್ನ BCCI ಖಚಿತಪಡಿಸಿದೆ. ಆಶ್ಚರ್ಯ ಅಂದರೆ ಇದೇ ಸಂದರ್ಭದಲ್ಲಿ ಪ್ರೈಮರಿ ತಂಡದಲ್ಲಿದ್ದಂಥ ಮತ್ತೊಬ್ಬ ಆಟಗಾರನ ಕೂಡ BCCI ಬದಲಿಸಿದೆ. ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರನ್ನು ಪ್ರಾಥಮಿಕ ಆಟಗಾರನಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಫೈನಲ್ ತಂಡದಿಂದ ಅವರನ್ನು ಕೈಬಿಡಲಾಗಿದೆ. ಜಸ್ವಾಲ್ ಬದಲಿಗೆ ಸ್ಪಿನ್ನರ್ ವರುಣ್ ಚಕ್ರವರ್ತಿ 15ರ ತಂಡವನ್ನು ಸೇರ್ಕೊಂಡಿದ್ದಾರೆ. ವರುಣ್ ಚಕ್ರವರ್ತಿ ಕೇವಲ ಒಂದು ಏಕದಿನ ಪಂದ್ಯವನ್ನು ಆಡಿದ್ದಾರೆ. ಆದರೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ 14 ವಿಕೆಟ್ಗಳನ್ನು ಕಬಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದಂಥ ವರುಣ್ ಚಕ್ರವರ್ತಿ ಅವರನ್ನು ಚಾಂಪಿಯನ್ಸ್ ಟ್ರೋಫಿಗಾಗಿ ಏಕದಿನ ತಂಡಕ್ಕೂ ಆಯ್ಕೆ ಮಾಡಲಾಗಿದೆ. ಸ್ಪಿನ್ನರ್ಗಳಾದಂಥ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಬೌಲಿಂಗ್ಗಳಲ್ಲಿ ಅಷ್ಟೇನು ಫಾರ್ಮ್ನಲ್ಲಿಲ್ಲದ ಕಾರಣ BCCI ಹೆಚ್ಚು ಆರಂಭಿಕನಾಗಿದ್ದಂಥ ಜಸ್ವಾಲ್ ಬದಲಿಗೆ ಹೆಚ್ಚುವರಿ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿಯನ್ನ ಆಯ್ಕೆ ಮಾಡಿದೆ. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆರಂಭಿಕರಾಗಿ ಆಯ್ಕೆಯಾಗಿರೋದ್ರಿಂದ ಜಸ್ವಾಲ್ನ ಅಗತ್ಯವಿಲ್ಲ ಅಂತ ಭಾವಿಸಿ BCCI ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ತೋರುತ್ತದೆ. ಈಗಾಗಲೇ KL ರಾಹುಲ್ ತಂಡದಲ್ಲಿರೋದ್ರಿಂದ ಬ್ಯಾಕ್ ಓಪನರ್ ಅಗತ್ಯ ಬಂದ್ರೆ ಅವರನ್ನೇ ಆಡಿಸುವಂತಹ ಸಾಧ್ಯತೆ ಇದೆ. ರೋಹಿತ್ ಅಥವಾ ಗಿಲ್ ಗಾಯವಾದ್ರೆ ಅಥವಾ ಫಾರ್ಮ್ ಸಮಸ್ಯೆ ಎದುರಿಸಿದ್ರೆ ರಾಹುಲ್ ರನ್ನ ಓಪನರ್ ಆಗಿ ಆಡಿಸಬಹುದು. ಇಲ್ಲವಾದಲ್ಲಿ ಅವರು 5 ಅಥವಾ 6ರಲ್ಲಿ ಆಡಲಿದ್ದಾರೆ. ಒಂದು ಸಲ ಭಾರತದ ಆ ಒಂದು 15ರ ತಂಡವನ್ನು ನೋಡೋದಾದರೆ ರೋಹಿತ್ ಶರ್ಮಾ ನಾಯಕರಾಗಿರ್ತಾರೆ, ಶುಭ್ಮನ್ ಗಿಲ್ ಉಪನಾಯಕರು. ಇನ್ನು ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಕೀಪಿಂಗ್ ಕೆಲಸವನ್ನು ಮಾಡಲಿದ್ದಾರೆ ಮತ್ತು ರಿಷಬ್ ಪಂತ್ ಕೂಡ ಕೀಪರ್ ಆಗಿ ಇರಲಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರನ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ರವೀಂದ್ರ ಜಡೇಜಾ ಮತ್ತು ವರುಣ್ ಚಕ್ರವರ್ತಿ ಈ ಒಂದು ತಂಡದಲ್ಲಿ ಇದ್ದಾರೆ. ಈ ಒಂದು ತಂಡದಲ್ಲಿ ಬುಮ್ರಾ ಇದ್ರೆ ಮತ್ತಷ್ಟು ಬೂಮ್ ಆಗುವಂತ ಸಾಧ್ಯತೆಗಳು ಇತ್ತು. ಆದರೆ ಬುಮ್ರಾ ಹೊರಗಾಗಿದ್ದಾರೆ. ಅವರ ಬದಲಿಗೆ ಬೇರೆಯವರಿಗೆ ಅವಕಾಶ ಈ ಬಾರಿ ಸಿಗಲಿದೆ. ತಮ್ಮ ಫಿಟ್ನೆಸ್ ಕಾರಣದಿಂದ ಬುಮ್ರಾ ತಂಡದಿಂದ ಹೊರಗಿದ್ದಾರೆ. ಆದರೆ ಬುಮ್ರಾನ ಅನುಪಸ್ಥಿತಿಯಲ್ಲಿ ಯಾವ ಬೌಲರ್ ಉತ್ತಮ ರೀತಿ ಬೌಲಿಂಗ್ ಮಾಡಲಿದ್ದಾರೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.